ಆರ್ ಎಸ್ ಎಸ್ಗೆ 100 ವರ್ಷದ ಸಂಭ್ರಮ. ಇದರ ನಡುವೆನೇ ಆರ್ ಎಸ್ ಎಸ್ಗೆ ಶಾಕ್ ಕೊಟ್ಟರೆ ಹೇಗಿರುತ್ತೆ? ಶತಮಾನೋತ್ಸವದ ಹೊತ್ತಲ್ಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿಬಿಟ್ರೆ ಹೇಗೆ? ಬ್ಯಾನ್ ಮಾಡೋಕ್ಕಾಗದೇ ಇದ್ದರೂ ಆರ್ ಎಸ್ ಎಸ್ಗೆ ಒಂದು ಮೂಗುದಾರನೋ ಒಂದು ಕಡಿವಾಣವನ್ನು ಹಾಕಿಬಿಟ್ರೆ ಹೇಗೆ ಅಂಥೇಳಿ ಒಂದು ಚಿಂತನೆ. ಆರ್ ಎಸ್ ಎಸ್ ಹಾಗಾದರೆ ಬ್ಯಾನ್ ಆಗೇ ಇರಲಿಲ್ವೋ? ಆಗಿತ್ತು. ಗಾಂಧಿ ಹತ್ಯೆ, ಎಮರ್ಜೆನ್ಸಿ, ಬಾಬರಿ ಮಸೀದಿ ಧ್ವಂಸ ಪ್ರಕರಣದಲ್ಲಿ 3 ಬಾರಿ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು. ಇನ್ನೊಂದು ಕಡೆ ಆರ್ ಎಸ್ ಎಸ್ ಇಲ್ಲಿವರೆಗೂ ನೋಂದಾಯಿತವಲ್ಲದ ಒಂದು ಸಂಘಟನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಯಾಕೆ ಇವರು ನೋಂದಣಿ ಮಾಡಿಸ್ಕೊಂಡಿಲ್ಲ? ಇದು ಒಂದು ವಿಚಾರ ಇದೆ. ಕಾಂಗ್ರೆಸ್ ನಾಯಕರಿಗೆ ಒಂದು ಕಡೆ ಹಠ, ಏನಾದರೂ ಮಾಡಿ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಬೇಕು ಅಂತ. ಬಿ ಜೆ ಪಿಯವರು ಇಲ್ಲ ಒಂದು ರೀತಿಯಲ್ಲಿ ಅದನ್ನು ಮಾತೃ ಸಂಸ್ಥೆಯಾಗಿ ಬಿ ಜೆ ಪಿ ಕನ್ಸಿಡರ್ ಮಾಡುತ್ತೆ. ನಾವು ಸಂಘದಿಂದ ಬಂದಂಥವರು, ಸಂಘದ ಶಿಸ್ತಿನಿಂದ ನಾವು ಬಂದಂಥವರು, ಸಂಘದ ನಾಯಕರ ತತ್ವಗಳ ಆಧಾರದ ಮೇಲೆ ನಾಯಕತ್ವದ ಗುಣಗಳನ್ನು ರೂಪಿಸಿಕೊಂಡಂಥವರು. ಯಾಕೆ ಬ್ಯಾನ್ ಮಾಡಿಬಿಡ್ತೀರಿ ನೀವು ಮುಸ್ಲಿಮರನ್ನ ಓಲೈಕೆ ಮಾಡ್ತೀರಿ ನೀವು? ಒಂದು ಈ ಆರ್ ಎಸ್ ಎಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆಯಲ್ಲ, ಬಹಳ ಸಂಕೀರ್ಣವಾದ, ಕ್ಲಿಷ್ಟವಾದ ರಾಜಕೀಯ ವಿಷಯವಾಗಿ ಈ ದೇಶದಲ್ಲಿ ಉಳ್ಕೊಂಡಿದೆ. ಆರ್ ಎಸ್ ಎಸ್ ತುಷ್ಟೀಕರಣ ಅಥವಾ ಆರ್ ಎಸ್ ಎಸ್ನ ಓಲೈಸುವಿಕೆ, ಆರ್ ಎಸ್ ಎಸ್ ಪರವಾಗಿ ನಿಲ್ಲುವಿಕೆ ಒಂದು ಕಡೆ, ಒಂದು ಪಾರ್ಟಿಗೆ ಮತಗಳಾದರೆ ಆರ್ ಎಸ್ ಎಸ್ನ ತುಚ್ಛೀಕರಣ ಅಥವಾ ಅದನ್ನು ಹೀಗಳೆಯುವುದು, ಅಲ್ಲಗಳೆಯುವುದು, ಅವಮಾನಿಸುವುದು, ಅದು ಸರಿಯಿಲ್ಲ ಅಂತ ಹೇಳುವುದು ಇನ್ನೊಂದು ಪಕ್ಷಕ್ಕೆ ಅದರಿಂದ ಓಟುಗಳು. ಬಟ್ ಸಂವಿಧಾನ ಜಾರಿಯಾಗಿ 75 ವರ್ಷಗಳ ಹೊಸ್ತಿಲಿಗೆ ನಾವು ಬಂದು ನಿಂತಾಗಿಯೂ ಕೂಡ ಈಗಲೂ ಆರ್ ಎಸ್ ಎಸ್ ಅಂದರೆ ಮನುವಾದ, ಆರ್ ಎಸ್ ಎಸ್ ಅಂದರೆ ದ್ವೇಷ ಬಿತ್ತುಬಿಡ್ತಾರೆ ಇವರು, ಆರ್ ಎಸ್ ಎಸ್ ಅಂದರೆ ಹಿಂದೂ ಮುಸ್ಲಿಮರಲ್ಲಿ ಇವರು ಬೆಂಕಿ ಹಚ್ತಾರೆ ಇವರು. ಈ ಥರದ ನೆಲೆಗಟ್ಟಿನಲ್ಲಿಯೇ ನಾವು ಇಷ್ಟೆಲ್ಲ ಕಾನೂನುಗಳಿದ್ದ ಹೊರತಾಗಿಯೂ ನೋಡಬೇಕಾ? ಮನುವಾದವನ್ನು ಬಿತ್ತುಬಿಡ್ತಾರೆ ಇವರು. ಅಸ್ಪೃಶ್ಯತೆಯ ಪರವಾಗಿದ್ದಾರೆ ಇವರು. ಮೇಲ್ಜಾತಿ ಕೆಳಜಾತಿಯನ್ನು ಇವರು ಪ್ರತ್ಯೇಕಿಸಿ ನೋಡ್ತಾರೆ. ಅಟ್ ದ ಸೇಮ್ ಟೈಮ್ ಸಂಘದಲ್ಲಿ ಬ್ರಾಹ್ಮಣರು ಉನ್ನತ ಹುದ್ದೆಗಳಲ್ಲಿದ್ದು ಇತರೆ ಜಾತಿಯವರನ್ನು ಕಾರ್ಯಕರ್ತರಾಗಿ ನೇಮಿಸ್ಕೊಳ್ತಾರೆ. ಇವರು ಯಾರು ಯಾವುದೇ ಹೋರಾಟಕ್ಕೆ ಇನ್ನೊಂದಕ್ಕೆ ಮುಂದೆ ಬರಲ್ಲ. ಪೆಟ್ಟು ತಿಂದರೆ, ಏಟು ಬಿದ್ದರೆ, ಕೇಸ್ ಹಾಕಿಸ್ಕೊಂಡ್ರೆ ಅಲ್ಲಿರೋದು ಇತರೆ ಜಾತಿಗಳ ಜನ. ಇದು ಒಂದು ವಿಚಾರ ಇದೆ. ಹಾಗಾದರೆ ಅಂಬೇಡ್ಕರ್ ವಿರಚಿತ ಸಂವಿಧಾನ, ಕಾನೂನುಗಳು ಎಲ್ಲ ವಿಚಾರಕ್ಕೆ ಜಾತಿ ನಿಂದನೆ ಮಾಡಿದ್ರೆ ನಮ್ಮದೇ ದೇಶದಲ್ಲಿ ಕೇಸಿದೆ, ಅಟ್ರಾಸಿಟಿ ಕೇಸ್ ಹಾಕಿಬಿಡ್ತಾರೆ. ನೀನು ಆ ಜಾತಿ, ನೀನು ಈ ಜಾತಿ. ಜೊತೆಗೆ ವೃತ್ತಿ ಕಸುಬು ಆಧಾರಿತವಾಗಿ ಒಬ್ಬ ವ್ಯಕ್ತಿಯನ್ನು ನಿಂದನೆ ಮಾಡಿದ್ರೂ ಕೂಡ ಅದು ಜಾತಿಗೂ ಲಿಂಕ್ ಆಗಿ ಕೇಸ್ ಹಾಕಬಹುದು. ಮನುವಾದ, ಒಂದು ಹೆಣ್ಣು ಮಗಳಿಗೆ ಅವತ್ತೊಂದು ಶೋಷಣೆ ಮಾಡಿಬಿಟ್ರೆ, ಕೀಳಾಗಿ ಕಂಡ್ರೆ, ಗಂಡಿಗಿಂತ ಸ್ಟ್ರಾಂಗ್ ಆಗಿ ಹೆಣ್ಣಿನ ಪರವಾಗಿ ಈ ದೇಶದ ನೆಲದ ಕಾನೂನು ಹೆಣ್ಣಿನ ಪರವಾಗಿ ನಿಂತ್ಕೊಂಡಿದೆ. ಮನುವಾದ ಮಾತಾಡ್ತಾರಲ್ಲ, ಹೆಣ್ಣಿಗೆ ಶೋಷಣೆ, ಆ ಥರ ಶೋಷಣೆ, ಜಾತಿವಾದ, ಚಾತುರ್ವರ್ಣ್ಯ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಇದೆಲ್ಲ ಮಾತಾಡ್ತಾರಲ್ಲ, ಇವೆಲ್ಲವನ್ನು ದಿಟ್ಟವಾಗಿ ಇದ್ಯಾವುದು ಇರಬಾರ್ದು ವ್ಯವಸ್ಥೆಯಲ್ಲಿ ಅಂಥೇಳಿ ಪ್ರತಿಪಾದನೆ ಮಾಡಿದವರು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಮೇಲೇ ಇಷ್ಟೆಲ್ಲ ಕಾನೂನುಗಳಾದ ಮೇಲೂ ಕೂಡ ಇವತ್ತಿಗೂ ಆರ್ ಎಸ್ ಎಸ್ ಅಂದರೆ ಕಿಡಿಕಾರುವುದೇಕೆ? ವೈ? ಆರ್ ಎಸ್ ಎಸ್ಸನ್ನು ಕಿಡಿಕಾರುವುದರಲ್ಲೊಬ್ಬರಿಗೆ ಮತಗಳಿದ್ದರೆ ಆರ್ ಎಸ್ ಎಸ್ನ ಒಂಥರ ಮೆಚ್ಚಿಸುವುದರಲ್ಲಿ ಒಂದಷ್ಟು ಜನಗಳಿಗೆ ಮತ ಇದೆ. ಬೇಸಿಕಲಿ ಇದು ವೋಟ್ ಪಾಲಿಟಿಕ್ಸ್. ಹಾಗಾದರೆ ಅವರನ್ನು ಬೈದಿರೋಬ್ಬರಿಗೆ ಮತ, ಅವ್ರ ಪರವಾಗಿ ನಿಂತಿರೋಬ್ಬರಿಗೆ ಮತ. ಇದರ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಮತ್ತೆ ಬರ್ತಾ ಇದೆಯಾ ಇಲ್ಲಿ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವಿಜಯೇಂದ್ರ ಅವರಿದ್ದಾರೆ. ಡಿ ಟಿ ವಿಜಯೇಂದ್ರ ಅವರು, ಬಿ ಜೆ ಪಿಯ ವಕ್ತಾರರು. ಸ್ವಾಗತ ನಿಮಗೆ ವಿಜಯೇಂದ್ರ ಅವರು ಡಿಬೇಟ್ಗೆ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ಇನ್ನೊಂದು ಕಡೆ ವೇಣುಗೋಪಾಲ್ ಅವರು ಜಾಯ್ನ್ ಆಗಿದ್ದಾರೆ, ಆರ್ ಎಸ್ ಎಸ್ನ ಮುಖಂಡರು, ಹಾಸನದಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ವೇಣುಗೋಪಾಲ್ ಅವರೇ ಒಂದು ಡಿಬೇಟ್ಗೆ. ಫೈನ್, ಅವ್ರದ್ದು ಸಂಪರ್ಕ ಸಾಧ್ಯ ಆದಮೇಲೆ ನಾನು ಅವ್ರು ಮಾತಾಡಿಸ್ತೀನಿ. ನಟರಾಜ್ ಗೌಡ್ರೆ, ಆರ್ ಎಸ್ ಎಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಮಾತುಗಳು, ಕರಿಟೋಪಿ ಅಲ್ಲಿದೆಯಲ್ಲ ಬಾಯಿಲಿ, ಇದು ಒಂದು. ಇನ್ನೊಂದು ಕಡೆ ಆರ್ ಎಸ್ ಎಸ್ ನಿಂದನೆಯಲ್ಲಿಯೇ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ತುಷ್ಟೀಕರಣ, ಒಂದಷ್ಟು ಜಾತಿಗಳನ್ನು ಓಲೈಸುವುದು, ಒಂದಷ್ಟು ಬೇರೆ ಧರ್ಮದವರನ್ನು ಮೆಚ್ಚಿಸುವುದು, ನಾವು ಆರ್ ಎಸ್ ಎಸ್ ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳುವುದು, ಅಥವಾ ಎಸ್ ಸಿ, ಎಸ್ ಟಿ, ಒ ಬಿ ಸಿ ಇಂಥ ಜನಾಂಗಗಳಲ್ಲಿ ನೋಡಿದ್ರಾ ನಾವು ನಿಮ್ಮನ್ನೆಲ್ಲ ಕಾಲಾಂತರದಿಂದ ತುಳಿದವರನ್ನು ನಾವು ಹೆಂಗೆ ಟ್ರೀಟ್ ಮಾಡ್ತಾ ಇದ್ದೀವಿ ನೋಡಿದ್ರಾ ಅಂಥೇಳಿ ಮತ ಬ್ಯಾಂಕ್ ಗಟ್ಟಿಗೊಳಿಸುವಿಕೆಯಲ್ಲಿ ನಿಮ್ಗೆ ಆನಂದ ಇದೆಯಾ ಅಂತ? ನೋಡ್ರಿ, ಆರ್ ಎಸ್ ಎಸ್ 1925 ಶುರುವಾದರೂ ಕೂಡ ಯಾವುದೇ ರೀತಿಯ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ. ಅವ್ರು ಕ್ಲೈಮ್ ಮಾಡಿದಾರಾ? ಡಿಡ್ ದೇ ಕ್ಲೈಮ್? ಸತ್ಯ. ಡಿಡ್ ದೇ ಕ್ಲೈಮ್? ನಾವು ಸ್ವತಂತ್ರ ನಾವು ತಂದುಕೊಟ್ಟಿದ್ದು ಕಾಂಗ್ರೆಸ್ ಅವರಲ್ಲ, ಗಾಂಧೀಜಿ ಅಲ್ಲ, ನಾನು ಡಿಡ್ ದೇ ಸೇ? ಅವ್ರು ಹೇಳ್ದಲ್ಲೇ ಇದ್ರು ಕೂಡ ಪ್ರತಿಯೊಂದು ಸಂಘ ಸಂಸ್ಥೆಗಳು
ಪ್ರತಿಯೊಂದು ರಾಜಮನೆತನಗಳು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ದೇಶಭಕ್ತಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇರಬೇಕಾದ್ರೆ, ಪ್ರಾಣ ಕೊಡ್ತಾ ಇರಬೇಕಾದ್ರೆ, ಬೂಟ್ ಏಟ್ ತಿಂತಾ ಇರ್ಬೇಕಾದ್ರೆ, ಲಾಠಿ ಏಟ್ ತಿಂತಾ ಇರ್ಬೇಕಾದ್ರೆ, ಜೈಲು ವಾಸ ಅನುಭವಿಸ್ತಾ ಇರಬೇಕಾದ್ರೆ RSS ತಟಸ್ಥವಾಗಿತ್ತು, ಬ್ರಿಟಿಷರ ಪರವಾಗಿತ್ತು ಅಂತ ನಾನೇನು ಹೇಳ್ತಾ ಇಲ್ಲ. RSSನ ಹಿಂದೂ ಮಹಾಸಭಾ ಬ್ರಿಟಿಷರ ಪರವಾಗಿತ್ತು. ಸಾವರ್ಕರ್ ಖುದ್ದಾಗಿ ಹೇಳಿದರು, ಏನು ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ ಯಾರು ಭಾಗವಹಿಸಬೇಡಿ ಅಂತ ಹೇಳಿದರು. ಅದು ಅವ್ರಿಗೆ ಸೇರಿದ್ದು. ಆದರೆ ಅವತ್ತು ಯಾವತ್ತೂ ಕೂಡ ದೇಶದ ಹೋರಾಟದ ಪರವಾಗಿ ಇರಲಿಲ್ಲ. ನಂಬರ್ ಒನ್ ಇಲ್ಲ, ನಿಮಗೆ 1925 ಸ್ಥಾಪನೆ ಆಯಿತು ಅಂತ ನೀವು ಹೇಳ್ತಿದ್ದೆ. ಕರೆಕ್ಟ್. ಅಲ್ಲಿಂದ ಆಚೆಗೆ ದೇಶಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಇದ್ದಂಥ ವರ್ಷಗಳು ಲೆಕ್ಕ ಹಾಕಿಬಿಟ್ರೆ ಹಾರ್ಡ್ಲಿ ಜಸ್ಟ್ 22 ಇಯರ್ಸ್. ನಿಜ. ಇದರ ಮಧ್ಯೆ RSS ಅನ್ನೋ ಲೇಬಲ್ ಅಲ್ಲದೆ, ಸಂಘ ಅನ್ನೋ ಒಂದು ಹೆಸರು ಅಲ್ಲದೆ, ಆ ಒಂದು ವೃಕ್ಷದ ಅಡಿಯಲ್ಲಿ ಅಲ್ಲದೆ ನಾನಾ ರೂಪದಲ್ಲಿ ಬೇರೆ ಬೇರೆ ಜನ ಫೈಟ್ ಮಾಡಿರಬಹುದು. RSS ಅನ್ನೋ ಹೆಸರಿರಲಿಲ್ಲ. ಎವೋ ಹ್ಯೂಮ್, ಅಲನ್ ಆಕ್ಟೇವಿಯನ್ ಹ್ಯೂಮ್ 1885 ಅಲ್ಲಿ ನಿಮ್ದು ಕಾಂಗ್ರೆಸ್ ಅಂತ ಮಾಡ್ಕೊಂಡ್ರು. ನಿಜ ಅಲ್ವಾ? ಹಾಗಾಗಿ ಕಂಪ್ಯಾರಿಟಿವ್ಲಿ ನಿಮ್ಗಿಂತ ಹೆಚ್ಚು ಕಡಿಮೆ ಒಂದು 7 ದಶಕ ಅಥವಾ ಒಂದು 5-6 ದಶಕ ಅವ್ರಿಗಿಂತ ನಿಮ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇತ್ತು ಅಂತ ಮಾತ್ರಕ್ಕೆ ಅವ್ರಿರ್ಲಿಲ್ಲ ಇದನ್ನ ಬ್ರ್ಯಾಂಡ್ ಮಾಡುವುದರಲ್ಲಿ ನಿಮ್ ಹಿತಾಸಕ್ತಿ ಏನಿದೆ ಇಲ್ಲಿ? ಹಿತಾಸಕ್ತಿ ಅಲ್ಲ, ಒಂದು ದೇಶದಲ್ಲಿ ಒಂದು ಸತ್ಯ ಅನ್ನೋದು ಗೊತ್ತಾಗಬೇಕಾಗ್ತದೆ. RSS ಅನ್ನೋ ಒಂದು ಸಂಘ ಶುರುವಾಗಿ ಯಾವಾಗ ಉಚ್ಛ್ರಾಯ ಸ್ಥಿತಿ, ಸ್ವತಂತ್ರ ಹೋರಾಟದ ಉಚ್ಛ್ರಾಯ ಸ್ಥಿತಿ, ಅದು ಅಂತ ಸಮಯದಲ್ಲೂ ಕೂಡ ಅದು ಭಾಗವಹಿಸಲಿಲ್ಲ ಅನ್ನೋದು ಸತ್ಯ. ಸಂಘವೇ ಇರ್ಲಿಲ್ವಲ್ರಿ? ಇತ್ತಲ್ರಿ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಗೌಡ್ರೆ, ಕೇಳಿ 1885 ನಿಮ್ದು ಬಂದಿರೋದು. ಈಗ ನಾವು ನೀವು ಸತ್ಯ ಹೇಳಕ್ಕೆ ಸ್ವಲ್ಪ ಇರೋದು ಒಪ್ಕೋಬೇಕು ನಾವು. 1925 ಶುರುವಾಯಿತು. 1947ವರೆಗೂ ಹೋರಾಟ ನಡೀತಾ ಇತ್ತು. ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮಟ್ಟದಲ್ಲಿ ನಿರ್ಣಾಯಕವಾದಂತಹ ಸತ್ಯ, ಶಾಂತಿ, ಅಹಿಂಸೆಯಿಂದ, ಸತ್ಯಾಗ್ರಹದಿಂದ ಹೋರಾಟ ಮಾಡ್ತಾ ಇದ್ದು ಲಕ್ಷಾಂತರ ಜನ ಸೇರ್ತಾ ಇದ್ದಿದ್ದು. RS ಕಣ್ಣಿಗೆ ಬಟ್ಟೆ ಏನು ಕಟ್ಕೊಂಡು ಕೂತಿರ್ಲಿಲ್ಲ. RS ಸಂಘದವರು ಬಟ್ಟೆ ಕಣ್ಣಿಗೆ ಏನು ಕಟ್ಕೊಂಡು ಕೂತಿರ್ಲಿಲ್ಲ. ಆದರೂ ಕೂಡ ಭಾಗಿಯಾಗಲಿಲ್ಲ. ಇದಿರಲಿ ಸತ್ಯವಾದ ಸತ್ಯ. 1930ನಲ್ಲಿ ಉಪ್ಪಿನ ದಂಡಿ ಸತ್ಯಾಗ್ರಹದಲ್ಲಿ RSS ಭಾಗಿಯಾಗಿತ್ತ? ಇಡೀ ದೇಶದಲ್ಲಿ ಎಚ್ಚರಿಕೆ ಜ್ಞಾನ ಗೊತ್ತಿರಲಿಲ್ವಾ? ಒಬ್ಬ ಜನಸಾಮಾನ್ಯ, ಒಬ್ಬ ದಲಿತ, ಹಿಂದುಳಿದವ, ಅಲ್ಪಸಂಖ್ಯಾತ ಅದ್ರಲ್ಲಿ ಭಾಗವಹಿಸ್ತಾನೆ. RSS ಸಂಘಟನೆ ಅದು ಭಾಗವಹಿಸಿಲ್ಲ. ಇದು ಸತ್ಯ. ಯಾಕಂದರೆ ನಾನು ಅದು ದೂಷಣೆ ಮಾಡ್ತಾ ಇಲ್ಲ, ಕಟು ಸತ್ಯವನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಒಂದು. ಎರಡನೇದೇನಾಯಿತು, ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ ಮೇಲೆ ಈ ಸಂವಿಧಾನ ನಮ್ಮದಲ್ಲ, ಇರೋದು ನಮ್ಮದೇನು ಇಲ್ಲ ಅಂತಂದ್ರು RSSನವರು. ನಿಮ್ಗೆ ಗೊತ್ತಿರಲಿ, ಅವರ ಮುಖವಾಣಿ ಪತ್ರಿಕೆ ಇತ್ತಲ್ಲ, ಆ ಪತ್ರಿಕೆಯಲ್ಲಿ ಬರೀತಾರೆ, ಈ ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿ ಭಾರತೀಯತೆ ಏನೂ ಇಲ್ಲ ಅಂತ ಬರೀತಾರೆ. ಅಂದರೆ ಸಂವಿಧಾನವನ್ನು ಅವರು ಏನೂ ಇಲ್ಲ, ನಮ್ಮಲ್ಲಿ ಇದು ಸರಿ ಇಲ್ಲ ಅನ್ನೋ ಥರದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ನಂಬರ್ 2. ನಂಬರ್ 3, ಈ ತ್ರಿವರ್ಣ ಧ್ವಜದಲ್ಲಿ, ಈ ತ್ರಿವರ್ಣ ಧ್ವಜ ದೇಶಕ್ಕೆ ಅಪಮಾನ, ಕಳಂಕ ಅಂತ ಹೇಳ್ತಾರೆ. 50 ವರ್ಷಗಳಾದರೂ ಕೂಡ ಆ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡಲ್ಲ. ತಾವು ಅದರ ಧ್ವಜಾರೋಹಣ ಮಾಡೋದಿಲ್ಲ. ಇದು ನಮ್ಗೆ ಗೊತ್ತಿರೋದು. ಇದೇನು ಅಂಕಿಅಂಶ ಸತ್ಯನೇ ಮಾತ್ರ ಇದರೊಳಗೆ.